ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ 17 ಜನ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗುತ್ತಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿಕ್ಕಿದೆ. 57ನೇ ಸಿಸಿಎಚ್ ಕೋರ್ಟ್ ಮುಂದೆ ಆರೋಪಿಗಳು ಬರ್ತಾರೆ. ಆರೋಪಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಹಿಂದೊಂದ್ಸಲ ದರ್ಶನ್ ಬಂದಿರಲಿಲ್ಲ, ಆಗ ಕೋರ್ಟ್ ಯಾವ ರೀತಿ ಗರಂ ಆಗಿತ್ತು ಅನ್ನೋದೆಲ್ಲ ನಿಮಗೆ ನೆನಪಿರ್ಬೋದು. ಸೊ ಈಗ ಆ ರಿಸ್ಕನ್ನು ತಗೊಳ್ಳಲ್ಲ ಅಂತ ಅನ್ಸುತ್ತೆ. ಇದೇ ವೇಳೆ ಷರತ್ತು ಸಡಿಲಿಕೆ ಕೋರಿ ದರ್ಶನ್ ಅರ್ಜಿಯನ್ನು ಹಾಕೊಳ್ತಾರಂತೆ. ಈಗಾಗಲೇ ಅವ್ರಿಗೆ ಸುಮಾರು ವಿನಾಯಿತಿ ಸಿಕ್ಕಿದೆ. ಶೂಟಿಂಗ್ನಲ್ಲಿ ಪಾಲ್ಗೊಳ್ಬೋದು, ವಿದೇಶಕ್ಕೆ ಹೋಗ್ಬೋದು, ಈ ಥರ ಸುಮಾರು ವಿನಾಯಿತಿ ಸಿಕ್ಕಿದೆ. ಬೇಲ್ ಕಂಡೀಷನನ್ನು ಫಾಲೋ ಮಾಡ್ತಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಅವರು ಅಪೀಲ್ ಮಾಡ್ಕೊಂಡಿದ್ದಾರೆ ಅವ್ರ ಪರ ವಕೀಲರು. ಈಗ ಇನ್ನೊಂದಿಷ್ಟು ರಿಲ್ಯಾಕ್ಸೇಷನ್ಸನ್ನು ಬಯಸಿದ್ದಾರಂತೆ. ನೋಡೋಣ ಇದನ್ನು ಕೋರ್ಟ್ ಯಾವ ರೀತಿ ಮಾನ್ಯ ಮಾಡುತ್ತೆ ಅಂತ. ಇಡೀ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ 2 ನಟ ದರ್ಶನ್, ಉಳಿದಂತೆ A1 ಪವಿತ್ರ ಗೌಡ, ಹಾಗೆ ಟೋಟಲ್ ಆಗಿ ಒಂದು 17 ಜನ ಆರೋಪಿಗಳಿದ್ದಾರೆ. ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಗಳು ಮುಂದುವರಿತಾ ಇದೆ. ಟ್ರಯಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಚಾರ್ಜ್ ಫ್ರೇಮ್ ನಡೆಯುತ್ತೆ. ನಿಮ್ಮ ಮೇಲೆ ಇಂಥ ಆರೋಪ ಇದೆ, ನೀವಾ ಕೊಲೆ ಮಾಡಿದ್ದು ಅಂತೆಲ್ಲ ಜಡ್ಜ್ ಕೇಳ್ತಾರೆ. ಇಲ್ಲ ಸ್ವಾಮಿ ಅಂದರೆ ಸರಿ ಟ್ರಯಲ್ ನಡೀಲಿ ಅಂತ ಹೇಳಿ ಒಂದು ಪ್ರಾಸೆಸ್ ಆಗುತ್ತೆ. ಆ ಪ್ರಾಸೆಸ್ ಇದು. ಓಕೆ, ಇನ್ನೊಂದು ಕಡೆಗೆ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿ ಇದ್ದಾರೆ. ಶೂಟಿಂಗ್ ಸಲುವಾಗಿ ವಿದೇಶ ಪ್ರಯಾಣಕ್ಕೆ ಅನುಮತಿ ಈಗಾಗಲೇ ದರ್ಶನ್ಗೆ ಸಿಕ್ಕಿದೆ. 57ನೇ ಸಿಸಿಎಚ್ ಕೋರ್ಟ್ನಿಂದ ವಿದೇಶ ಪ್ರಯಾಣಕ್ಕೆ ಅನುಮತಿ ಪಡೆದುಕೊಳ್ಳಲಾಗಿದೆ. ಶೀಘ್ರದಲ್ಲೇ ವಿದೇಶ ಪ್ರವಾಸ ಕೂಡ ಹೋಗ್ತಾರಂತೆ ಶೂಟಿಂಗ್ ಪರ್ಪಸ್ಗಂತ ದರ್ಶನ್ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನುಳಿದಂತೆ ನ್ಯಾಯಾಲಯದ ಇಂತಿಷ್ಟು ರೇಡಿಯಸ್ನ ಒಳಗೆ ನೀವಿರಬೇಕು, ವಾಸ ಮಾಡಬೇಕು ಅನ್ನೋದೆಲ್ಲ ಇದೆ, ಕೆಲ ಕಂಡೀಷನ್ಸು. ಆ ಥರದ ಕಂಡೀಷನ್ ಏನಾದರೂ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳೋ ಚಾನ್ಸಸ್ ಇದೆ. ನೋಡೋಣ, ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇವತ್ತಿನ ಪ್ರಾಸೆಸ್ ಕೋರ್ಟ್ನಲ್ಲಿ ಏನು ನಡೆಯುತ್ತೆ, ಒಂದು. ಎರಡನೇದು, ಏನಂತ ಅಪೀಲ್ ಮಾಡ್ಕೊಂಡಿದ್ದಾರೆ, ಇನ್ನಷ್ಟು ರಿಲ್ಯಾಕ್ಸೇಷನ್ಸ್ ಅಂದರೆ ಯಾವ್ಯಾವ ರಿಲ್ಯಾಕ್ಸೇಷನನ್ನು ಬಯಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಮಮತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. ಇವತ್ತು ಚಾರ್ಜಸ್ ಫ್ರೇಮ್ಗೆ ಕೋರ್ಟ್ನಲ್ಲಿ ಸಮಯ ನಿಗದಿಯಾಗಿದೆ. ಅಂದರೆ ಸಿಸಿಎಚ್ 57ರ ನ್ಯಾಯಾಲಯದಲ್ಲಿ ಮಾನ್ಯ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳು 17 ಆರೋಪಿಗಳು ಅಟೆಂಡ್ ಆಗಬೇಕು, ಹಾಜರಾಗಬೇಕು. ಎಲ್ಲರ ಹಾಜರಾತಿಯನ್ನು ಮಾನ್ಯ ನ್ಯಾಯಾಧೀಶರು ಪಡೆದುಕೊಳ್ಳಿದ್ದಾರೆ. ಅಂದರೆ A1 ಆರೋಪಿ ಪವಿತ್ರ ಗೌಡ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಅವರ ಹಾಜರಾತಿ ಇದೆಯಾ, A2 ಆರೋಪಿ ದರ್ಶನ್ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಅವರ ಹಾಜರಾತಿ ಇದೆಯಾ, ಹೀಗೆ ಎಲ್ಲ ಆರೋಪಿಗಳ ಹಾಜರಾತಿಯನ್ನು ಪಡೆದುಕೊಳ್ಳಿದ್ದಾರೆ. ಅದಾದ ಬಳಿಕ ಈ ಚಾರ್ಜಸ್ ಫ್ರೇಮನ್ನು ಇವತ್ತು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೀಗ ಅವರ ವಕೀಲರಿಂದ ವ್ಯಕ್ತವಾಗ್ತಿದೆ, ಅಭಿಪ್ರಾಯಗಳು ಹೊರಬರ್ತಿದೆ. ಈ ಚಾರ್ಜಸ್ ಫ್ರೇಮ್ ಹೇಗೆ ಮಾಡ್ತಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಈಗ A1 ಆರೋಪಿ ಪವಿತ್ರ ಗೌಡ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೊಲೆ IPC ಸೆಕ್ಷನ್ 302, ಅದಾದ ಬಳಿಕ 364 ಕಿಡ್ನಾಪ್, ಹಾಗೆ 202 ಸಾಕ್ಷಿನಾಶ, ಈ ಪ್ರಕರಣಗಳಡಿ FIR ದಾಖಲಾಗಿದೆ. ಈ ರೀತಿಯಾದಂತಹ ಆರೋಪಗಳು ನಿಮ್ಮ ಮೇಲಿದ್ದಾವೆ, ನೀವು ಇದನ್ನು ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಡಿನೈ ಮಾಡ್ತೀರಾ ಅಂತೇಳಿ ಮಾನ್ಯ ನ್ಯಾಯಾಧೀಶರು ಕೇಳ್ತಾರೆ. ಇಲ್ಲ ಸ್ವಾಮಿ, ಇದು ಸುಳ್ಳು, ವಿಚಾರಣೆ ನಡೀಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಟ್ರಯಲ್ ನಡೆಯುತ್ತೆ. ಹೀಗೆ ಎಲ್ಲ ಆರೋಪಿಗಳನ್ನು ಕೇಳುವ ಪ್ರಕ್ರಿಯೆ ನಡೆಯುತ್ತೆ. ಯಾವ ಆರೋಪಿಗಳ ಮೇಲೆ ಯಾವ್ಯಾವ ಸೆಕ್ಷನ್ಸ್ ದಾಖಲಾಗಿದೆ ಅದರ ಮೇಲೆ ಮಾನ್ಯ ನ್ಯಾಯಾಧೀಶರು ಆ ಚಾರ್ಜಸ್ಸನ್ನು ಇವತ್ತು ಫ್ರೇಮ್ ಮಾಡುವ ಫ್ರೇಮ್ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಅಟೆಂಡ್ ಆಗಬೇಕು. ಇನ್ನು ಈ 439 CRPC ಅಡಿ ದರ್ಶನ್ ಪರ ವಕೀಲರು ಒಂದಷ್ಟು ವಿನಾಯಿತಿಯನ್ನು ಕೊಡಿ, ಸಡಿಲಿಕೆಯನ್ನು ಕೊಡಿ ಅನ್ನೋ ಮಟ್ಟಿಗೆ ಈಗಾಗಲೇ ಇವತ್ತು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಬಹುದು. ಈ ಹಿಂದೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಒಂದಷ್ಟು ಈಗಾಗಲೇ ಸಡಿಲಿಕೆಯನ್ನು ಪಡೆದುಕೊಂಡಿದ್ದಾರೆ. ಅದು ವಿದೇಶಕ್ಕೆ ಶೂಟಿಂಗ್ಗೆ ಹೋಗೋದಕ್ಕಿರ್ಬೋದು, ಅಥವಾ ಅವರ ಪಾಸ್ಪೋರ್ಟ್ ಏನಿತ್ತು ಅದು ಹ್ಯಾಂಡ್ ಓವರ್ ಮಾಡಿದ್ರಲ್ಲ ಅದನ್ನು ಮರಳಿ ಕೊಡೋದಿರ್ಬೋದು, ಮತ್ತು ಈ ಜುರಿಡಿಕ್ಷನ್ ವ್ಯಾಪ್ತಿಯನ್ನು ಬಿಟ್ಟು ಹೊರಗೆ ಹೋಗಬಾರ್ದು, ಇವೆಲ್ಲವನ್ನು ಕೂಡ ಈಗಾಗಲೇ ಸಡಿಲಿಕೆಯನ್ನು ಪಡೆದುಕೊಂಡಿದ್ದಾರೆ. ಇದೀಗ ಹೆಚ್ಚುವರಿಯಾಗಿ ಮತ್ತೊಂದಷ್ಟು ಸಡಿಲಿಕೆ ಬೇಕು ಅನ್ನೋ ಮಟ್ಟಿಗೆ ಇದೀಗ ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಆ ಅರ್ಜಿಯು ಕೂಡ ಇವತ್ತು ವಿಚಾರಣೆಗೆ ಬರಲಿದೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.